ಹರಿಹರ ನಗರದಲ್ಲಿ ಪರಸ್ಪರ ಬಳಗ ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಬಂಡಾಯ ಸಾಹಿತ್ಯ ಸಂಘಟನೆ ಚಿಂತನಾ ಬಳಗ ನಕ್ಷತ್ರ ಟಿವಿ ಬಳಗ ಸಾಹಿತ್ಯ ಸಂಗಮ ಮತ್ತು ಕರ್ನಾಟಕ ಜಾನಪದ ಪರಿಷತ್ ಹರಿಹರ ಸಂಯುಕ್ತಾಶ್ರಯದಲ್ಲಿ ಕರ್ನಾಟಕ ಸುವರ್ಣ ಸಂಭ್ರಮ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಕರ್ನಾಟಕ ಕನ್ನಡ ಸಂವಿಧಾನ ಕುರಿತು ಚಿಂತನೆ, ಕನ್ನಡ ನಾಡು ನುಡಿ ಕುರಿತು ಕವಿಗೋಷ್ಠಿ ಹಾಗೂ ಅಂಬೇಡ್ಕರ್ ಮತ್ತು ಸಂವಿಧಾನ ಕುರಿತು ಗೀತ ಗಾಯನವನ್ನು ಆಯೋಜನೆ ಮಾಡಲಾಗಿತ್ತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಪ್ರೊಫೆಸರ್ ಎಚ್.ಎ. ಭಿಕ್ಷಾವರ್ತಿ ಮಠ, ಪ್ರೊಫೆಸರ್ ಸಿವಿ ಪಾಟೀಲ್, ಡಾಕ್ಟರ್ ವಡಗರ ನಾಗರಾಜಯ್ಯ, ಡಾಕ್ಟರ್ ಹೊನ್ನಪ್ಪ, ನಿವೃತ್ತ ಪೊಲೀಸ್ ಅಧಿಕಾರಿ ರುದ್ರಮಣಿ, ಎಚ್.ಕೆ. ಕೊಟ್ರಪ್ಪ, ನಿಜಗುಣ, ಟಿ. ಇನಾಯತ್, ಎಚ್. ಮಲ್ಲಿಕಾರ್ಜುನ್ ವಹಿಸಿದ್ರು. ಇನ್ನು ಜೆ. ಕಲೀಂ ಭಾಷಾ ಬಂಡಾಯ ಕವಿ ಹರಿಹರ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರು. ಕಾರ್ಯಕ್ರಮದಲ್ಲಿ ಎ. ರಿಯಾಜ್ ಅಹಮದ್, ಡಿಎಂ ಮಂಜುನಾಥಯ್ಯ, ವಿಬಿ ಕೊಟ್ರೇಶ್, ಬಿಬಿ ರೇವಣ ನಾಯಕ್, ಈಶ್ವರಪ್ಪ ಬೂದಿಹಾಳ, ಇನ್ನು ಹಲವಾರು ಹಿರಿಯ ಮುಖಂಡರು, ರಕ್ಷಣಾ ವೇದಿಕೆ ಅಧ್ಯಕ್ಷರು, ಶಿಕ್ಷಕರು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ವರದಿ ಸೈಯದ್ ಶಮೀರ್, ಎಬಿ ನ್ಯೂಸ್ ಕನ್ನಡ, ಹರಿಹರ. ಸಮಗಾರ ಅರಳಯ್ಯನ ಮಗ ಶೀಲವಂತನಿಗೆ ಮತ್ತು ಬ್ರಾಹ್ಮಣರ ಮಂತ್ರಿ ಮಧುವರಸನ ಮಗಳಾದಂತ ಲಾವಣ್ಯವತಿಗೆ ಇಬ್ಬರಿಗೂ ಕೂಡ ಒಂದು ಅಂತರ್ಜಾತೀಯ ಮದುವೆ ಕ್ಷಮೆಯನ್ನ ಯಾಚಿಸ್ತಾ ಇದೆ. ಕಾರಣ ನಮ್ಮೆಲ್ಲರಿಗೂ ಗೊತ್ತಿದೆ. ನಮ್ಮ ಕಾರ್ಯಕ್ರಮ 10 ಗಂಟೆಗೆ ಪ್ರಾರಂಭ ಆಗಬೇಕಾಗಿತ್ತು. ಅಂಬೇಡ್ಕರ್ ಅವರ ಒಂದು ರಚಿಸಿದ ಸಂವಿಧಾನದ ಬಗ್ಗೆ, ಅಂತರಂಗ ಬಹಿರಂಗದ ಬಗ್ಗೆ, ವಿಷಯದ ಬಗ್ಗೆ ಚೆನ್ನಾಗಿ ಮಾತಾಡಿದರು. ಕೊಟ್ಟಿಗೆರೆ ನಾಗರಾಜಯ್ಯ ಅವರು ನಾಡು ಕನ್ನಡ ನಾಡು ನುಡಿಗಳ ಬಗ್ಗೆ ಗಮನವನ್ನು ವಾಚನ ಮಾಡಿದ್ದಾರೆ ಕವಿಗಳು. ನಂತರ ಎಚ್.ಕೆ. ಕೊಟ್ರಪ್ಪನವರು, ನಂತರ ಬಿ ಕೊಟ್ರೇಶ್ ಅವರು, ನಂತರ ಡಾಕ್ಟರ್ ಡಿ ಸಿಂದಗಿ ಅವರು ಈ ಕವಿಗೋಷ್ಠಿಯಲ್ಲಿದ್ದಾರೆ. ಇದು ಮುಖ್ಯವಾದ ಕವಿಗೋಷ್ಠಿಯ ಮುಖ್ಯವಾದ ಒಂದು ವಿಷಯ ಏನಂತ ಹೇಳಿದ್ರೆ, ಇಲ್ಲೆಲ್ಲ ಕನ್ನಡ ನಾಡು ನುಡಿ ಕುರಿತು ಕಾವ್ಯಗಳನ್ನು ರಚನೆ ಮಾಡೋದನ್ನು ಹೇಳಬೇಕು. ಅದು ಮುಖ್ಯವಾದ್ದು. ಆದ್ದರಿಂದ